ಗೋನಂದ ಜಲ ಅನ್ನೋದು ಸತ್ತಂತಹ ಒಂದು ದೇಹದ ಜಲಸಮಾಧಿಯ ದ್ರವ. ಅಂದರೆ ಗಾತ್ರದ ಒಂದು ಡ್ರಮ್ ಅಥವಾ ಕಂಟೈನರು ಅಥವಾ ಹೌಸ್ಗಳೆಲ್ಲ ಹಾಕ್ಬಿಟ್ಟು ಅದನ್ನು ಹಾಲು, ಮೊಸರು, ಮಜ್ಜಿಗೆ, ಗೋಮೂತ್ರ ಮತ್ತು ಸಗಣಿ ಹಾಕ್ಬಿಟ್ಟು ನೆನೆ ಇಡ್ತೀವಿ. ಎಷ್ಟು ದಿನ ನೆನೆ ಇಡ್ತೀವಿ? 9 ತಿಂಗಳ ನೆನೆ ಇಡ್ತೀವಿ. ನೆನೆ ಇಟ್ಟ ಮೇಲೆ ಅದರಲ್ಲಿ ಕೊಂಬು ಮತ್ತು ಗೊರ್ಚು ಮಾತ್ರ ಉಳಿಬೋದು. ಉಳಿದಂಥ ಎಲ್ಲ ಒಂದು ಐಟಮ್ಸು ಅಥವಾ ಮಾಂಸಪಿಂಡ ಅಥವಾ ಎಲುಬು, ಚರ್ಮ, ಎಲ್ಲ ದೇಹದ ಅಂಗಾಂಗಗಳು ಕೊಳೆತು ನೀರಾಗಿರುತ್ತೆ. ಅದನ್ನೇ ಕುನುಪ ಜಲ ಅಥವಾ ಗೋನಂದ ಜಲ ಅಂತ ಕರೆಯೋದು. ನಮ್ಮೂರಲ್ಲಿ ಹಾಲು ಟೆಸ್ಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಲ್ಯಾಕ್ಟೋಮೀಟ್ರ್ ಸರ್ ಇದು. ಈ ಲ್ಯಾಕ್ಟೋಮೀಟರ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ, ನೋಡ್ಬೋದು. ಅದು ಮುಣುಗ್ತಾ ಇಲ್ಲ ಸರ್. ಅಂದರೆ ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಒಂದು ನೀರು ಮಿಕ್ಸ್ ಮಾಡಿಲ್ಲ. ಇದಕ್ಕೆ ಹಾಲು ಎಷ್ಟು ಹಾಕಬೇಕು, ಮೊಸರು ಎಷ್ಟು ಹಾಕಬೇಕು, ಮಜ್ಜಿಗೆ ಎಷ್ಟು ಹಾಕಬೇಕು, ಪಂಚಗವ್ಯಗಳನ್ನು ಸೇರಿಸ್ಬಿಟ್ಟು ಮಾಡಿರೋದ್ರಿಂದ ಇಷ್ಟು ದಪ್ಪ ಕ್ವಾಲಿಟಿಯನ್ನು ನಾನು ರೈತರಿಗೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. 18 ನಮೂನಿ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ. ಜಿಂಕು, ಬೋರಾನು, ಪ್ರಾಸ್ಪರಸ್ಸು, ಮ್ಯಾಗ್ನೀಷಿಯಮು, ಸಲ್ಫರು, ಪೊಟ್ಯಾಶು, ನೈಟ್ರೋಜನ್ನು, NPK, ಬಿಲ್ಡಿಂಗ್ ಬ್ಯಾಕ್ಟೀರಿಯಾಸು. ಲ್ಯಾಬ್ ರಿಪೋರ್ಟ್ ನೋಡಿ ಸರ್ ನೀವು ಹೇಗಿದೆ ಅಂತ ಹೇಳ್ಬಿಟ್ಟು. ನಮಸ್ತೆ ವೀಕ್ಷಕರೇ, ಇವತ್ತು ಅಗ್ರಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಗೋನಂದ ಜಲದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ತೀನಿ. ಏನೋ ಹುಡುಗ ಇವನು ಯಾರೋ ಬಂದು ಗೋನಂದ ಜಲ ಅಂತ ಇದ್ದಾನ. ನಾವು ಸಹಜವಾಗಿ ಏನಪ್ಪ ಅಂದರೆ ತೀರ್ಕೊಂಡ ಆಕಳದಿಂದ ಇಲ್ಲಿ ಗೊಬ್ಬರ ಮಾಡೋದು ಕನ್ನೇರಿ ಮಠದಲ್ಲಿ ಕಲ್ತು ಬಂದಿದ್ವಿ. ಅಲ್ಲಿ ಎಲ್ಲ ತಿಳ್ಕೊಂಬಂದ್ವಿ. ಈಗ ಸತತವಾಗಿ ಒಂದು 4 ವರ್ಷದಿಂದ ನಾವು ಇಲ್ಲಿ ಗೋನಂದ ಜಲವನ್ನು ಮಾಡ್ತಾಯಿದ್ದೀವಿ. ಅದನ್ನು ನಮ್ಮ ಇಲ್ಲಿ ಒಂದು ಅಡಿಕೆ ತೋಟದಲ್ಲಿ ಸಹ ಬಳಸ್ತಾ ಇದ್ದೀವಿ. ವಿಶೇಷವಾಗಿ ಏನಪ್ಪ ಇದು ಗೋನಂದ ಜಲ ಅಂತಂದರೆ, ಇದು ವೃಕ್ಷಾಯುರ್ವೇದದಲ್ಲಿ ಕುನುಪ ಜಲ ಅಂತ ಕರೀತಾರೆ. ಕುನುಪ ಅಂತಂದರೆ ಮಾಂಸಪಿಂಡದಿಂದ ಮಾಡ್ತಕ್ಕಂಥ ಒಂದು ಗೊಬ್ಬರ. ಇದನ್ನು ವಿಶೇಷವಾಗಿ ಏನು ಮಾಡಿದರು ನಮ್ಮ ಕನ್ನೇರಿ ಮಠದಲ್ಲಿ ಮತ್ತು ಆನಂದ್ ಸರು, ಕನ್ನೇರಿ ಮಠದ ಅಜ್ಜರು ಸತ್ತಿರ್ತಕ್ಕಂಥ ಒಂದು ಹಸು ಅಥವಾ ದನಗಳನ್ನು, ಜವಾರಿ ದನಗಳನ್ನು ಎಲ್ಲಿ ಬೇಕಲ್ಲೇ ಹೋಗ್ತಾಯಿದ್ರು. ರೋಡ್ ಮಗ್ಲಲ್ಲೋ ಕೆಡುತ್ತಾಯಿದ್ರು, ಎಲ್ಲೋ ಹೋಗಿ ಕಟಗರಿ ಕೊಟ್ಬಿಡೋರು. ಅದೆಲ್ಲ ಹಿಂಸೆ ಆಗೋದು. ನಮಗೆ ನನ್ನ ಹೆತ್ತ ತಾಯಿ ಆದಮೇಲೆ ಯಾರನ್ನಾರೋ ಒಬ್ಬರನ್ನ ತಾಯಿ ಅಂತ ಇದೀವಿ ಅಂದರೆ ಅದು ಗೋಮಾತೆ ಒಬ್ಬರನ್ನ. ಅಂಥ ಟೈಮ್ನಲ್ಲಿ ನಾವು ಈಗ ಅದನ್ನು ಹೋಗಿ ಎಲ್ಲೋ ಕಟಗರಿ ಕೊಡೋದು ತಪ್ಪಾಗತ್ತೆ ಅಂತಂದು ಹೇಳ್ಬಿಟ್ಟು ಈ ಗೋನಂದ ಜಲನ ಜೀವಂತಲ ಮೃತವಾದ ಒಂದು ದೇಹದ ಒಂದು ಜಲಸಮಾಧಿ. ಇವನೇನು ಜಲಸಮಾಧಿ ಅಂತ ಇದ್ದಾನಲ್ಲ ಅಂತ ಇದ್ದೀರಾ? ಏನಿಲ್ಲ ಸ್ನೇಹಿತರೆ, ಇಲ್ಲಿ ನೋಡಿ, ನಮಗೆ ಭೂ ಸಮಾಧಿ ಮಾಡ್ತೀವಿ. ಅಂದರೆ ನಾವು ಸತ್ತಾಗ ನಮ್ಮನ್ನು ನೆಲದಾಗ ಹೂಳ್ತಾರೆ, ಅದು ಭೂ ಸಮಾಧಿ. ಆಮೇಲೆ ಅಗ್ನಿ ಸ್ಪರ್ಶ ಮಾಡ್ತಾರೆ, ಅಂದರೆ ನಮ್ಮನ್ನು ಒಂದು ಬೆಂಕಿಯಲ್ಲಿ ಇಟ್ಬಿಟ್ಟು ಸುಡ್ತಾರೆ. ಅಂದರೆ ನಾವು ಎಷ್ಟು ಒಂದು ಆ ದೇಹಕ್ಕೆ ಬೆಲೆ ಕೊಡ್ತಾ ಇದ್ದೀವಿ. ಸತ್ತ ಮೇಲೆ ಅದನ್ನ ಅಂತಿಮ ಸಂಸ್ಕಾರವನ್ನು ಎಷ್ಟು ಕ್ಲೀನಾಗಿ ಮಾಡ್ತಾಯಿದ್ದೀವಿ. ಅಂಥದ್ದು ನಮಗೆ ಹಾಲು ಕೊಟ್ಟಂಥ ಒಂದು ಆಕಳನ್ನು ಹೆಂಗೆ ಬೇಕಂಗೆ ಹೋಗಿ ಹೆಂಗೆ ಬರೀ ಮನಸ್ಸು ಬರುತ್ತೆ. ಅದಕ್ಕೋಸ್ಕರ ಗೋನಂದ ಜಲ ಮಾಡಿದ್ವಿ. ಗೋನಂದ ಜಲ ಅನ್ನೋದು ಸತ್ತಂತಹ ಒಂದು ದೇಹದ ಜಲಸಮಾಧಿಯ ದ್ರವ. ಅಂದರೆ ಈಗ ನೋಡಿ, ಸಹಜವಾಗಿ ನೀವು ಮೇಲೆ ಕಾಶಿ, ಆಮೇಲೆ ಇದು ಅಯೋಧ್ಯ, ಆ ಒಂದು ಭಾಗದಲ್ಲಿ ಜಲಸಮಾಧಿ ನಡೀತಾ ಇತ್ತು. ಅಂದರೆ ಹೆಣಗಳನ್ನು ಬಟ್ಟೆಯಲ್ಲಿ ಸುತ್ತಬಿಟ್ಟು ನೀರಿನಲ್ಲಿ ತೇಲ್ಬಿಡ್ತಾಯಿದ್ರು. ಅದು ಹೋಗಿ ಹೆಣ ತೇಲಿ ಮುಣುಗ್ಬಿಟ್ಟು ಅಲ್ಲಿ ಎಲ್ಲ ಇರ್ತಕ್ಕಂಥ ಮೀನಿಗೆ ಅಥವಾ ಕೆಲವೊಂದು ಜಲ ಪ್ರಾಣಿಗಳಿಗೆ ಆಹಾರ ಆಗ್ತಾಯಿತ್ತು. ಅದು ಜಲಸಮಾಧಿ ಒಳ್ಳೆಯದೇ. ಇವನೇನು ಆಕಳದ್ದೇನೋ ಮಾಡಿಬಿಟ್ಟಂತೆ ಅದು ತಗೊಂಡು ನಮ್ಮ ಹೊಲಕ್ಕೆ ಹಾಕಿದ್ರಿ, ಅಸಹ್ಯ ಪಡಬೇಡ್ರಿ. ಅದು ಒಂದು ಕೆಲಸ, ಅದು ಒಂದು ಕ್ರಿಯೆ. ಅದನ್ನು ನಾವು ಏನಪ್ಪ ರೈತರಿಗೆ ಅನುಕೂಲ ಆಗಲಿ. ನೀವು ಸಹಜವಾಗಿ ಒಂದು ಮಾತು ಕೇಳಿರ್ತೀರಿ, ನಾಯಿ ಸತ್ತೈತಂದರೆ ನಿಂಬೆ ಗಿಡ ತೆಳಗೆ ಹೋಗಿರಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ಯಾಕೆ ಹಿರಿಕರಿಗೆ ಆ ಒಂದು ಮಾಂಸದ ಪಿಂಡದಲ್ಲಿ ಗೊಬ್ಬರದ ಅಂಶ ಇರುತ್ತೆ ಅನ್ನೋದು ಕಲ್ಪನೆ ಇತ್ತು. ಹೀಗಾಗಿ ಆ ಒಂದು ನಾಯಿಯನ್ನು ತಂದು ನಿಂಬೆ ಗಿಡ ತೆಳಗೆ ಹೂತು ಹಾಕ್ಬಿಟ್ಟು ಜಲಸಮಾಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಹಿಂದೆ. ಸೊ ಈಗ ಅದನ್ನೇ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ನಾವು ಗೋನಂದ ಜಲ ಮಾಡಿದ್ದೀವಿ. ಇದರಲ್ಲಿ ಏನಪ್ಪ ಅಂದರೆ ತೀರ್ಕೊಂಡಿರ್ತಕ್ಕಂಥ ಒಂದು ಜವಾರಿ ಹಸುವನ್ನು ಒಂದು ದೊಡ್ಡದಾದ ಒಂದು ಅದು ದೇಹದ ಗಾತ್ರದ ಒಂದು ಡ್ರಮ್ ಅಥವಾ ಕಂಟೈನರು ಅಥವಾ ಹೌಸ್ಗಳೆಲ್ಲ ಹಾಕ್ಬಿಟ್ಟು ಅದನ್ನು ಹಾಲು, ಮೊಸರು, ಮಜ್ಜಿಗೆ, ಗೋಮೂತ್ರ ಮತ್ತು ಸಗಣಿ ಹಾಕ್ಬಿಟ್ಟು ನೆನೆ ಇಡ್ತೀವಿ. ಎಷ್ಟು ದಿನ ನೆನೆ ಇಡ್ತೀವಿ? 9 ತಿಂಗಳ ನೆನೆ ಇಡ್ತೀವಿ. ನೆನೆ ಇಟ್ಟ ಮೇಲೆ ಅದರಲ್ಲಿ ಕೊಂಬು ಮತ್ತು ಗೊರ್ಚು ಮಾತ್ರ ಉಳಿಬೋದು. ಉಳಿದಂಥ ಎಲ್ಲ ಒಂದು ಐಟಮ್ಸು ಅಥವಾ ಮಾಂಸಪಿಂಡ ಅಥವಾ ಎಲುಬು, ಚರ್ಮ, ಎಲ್ಲ ದೇಹದ ಅಂಗಾಂಗಗಳು ಕೊಳೆತು ನೀರಾಗಿರುತ್ತೆ. ಅದನ್ನೇ ಕುನುಪ ಜಲ ಅಥವಾ ಗೋನಂದ ಜಲ ಅಂತ ಕರೆಯೋದು. ಇಲ್ಲಿ ನಾವು ಅಧಿಕಾರ ನಂದಿ ಆರ್ಗ್ಯಾನಿಕ್ಸಲ್ಲಿ ಏನಪ್ಪ ಅಂದರೆ ಇದು ಹೇಗೆ ಮಾಡಬೇಕು ಅದೇ ಪದ್ಧತಿಯಲ್ಲಿ ಮಾಡಿಬಿಟ್ಟು ರೈತರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಯಾವ ರೀತಿಯೆಲ್ಲ ಕಳಿಸ್ಕೊಡ್ತಾ ಇದ್ದೀವಿ, ಯಾವ ರೀತಿ ಏನು ಮಾಡ್ತೀವಿ, ಬನ್ನಿ ನೋಡೋಣ. ಸರ್, ಈಗ ಈ ಗೋನಂದ ಜಲನ ನಾವು ಇಲ್ಲಿ ಅಡಿಕೆ ನೋಡಿದ್ರಿ. ಈಗ ಇಲ್ಲಿ ನಾನು ಬಾಳೆಗೆ ಬೆಳೆಸ್ತಾ ಇದ್ದೀನಿ. ಸುಮಾರು ಒಂದು 30 kg, 40 kg, 50 kgವರೆಗೂ ಬಂದಿದೆ ಸರ್. 3 ಕಟ್ಟಿಂಗ್ ಆಲ್ರೆಡಿ ಕೊಟ್ಟಿದ್ದೀನಿ, ಲಾಸ್ಟ್ ಕಟ್ಟಿಂಗ್ ಉಳಿದಿದೆ. ಒಳ್ಳೆ ಚೆನ್ನಾಗಿ ರಿಸಲ್ಟ್ ಇದೆ. ಏನು ಬೇಡ ಸರ್, 5 ಲೀಟ್ರನ್ನ 200 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಬೇಕಂದ್ರೆ ನಾವು ಕಳಿಸ್ಕೊಡ್ತಕ್ಕಂಥ ಒಂದು 5 ಲೀಟ್ರ್ ಕ್ಯಾನನ್ನು
200 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಬೇಕು. 200 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ 2 kg ಬೆಲ್ಲ, 2 kg ಹಸೆ ಕಡಲೆ ಹಿಟ್ಟು ಹಾಕಬೇಕು. ಯಾಕಂದರೆ ನಾವು ಇಲ್ಲಿ ಕ್ಯಾನ್ ಮುಚ್ಚಿ ಕಳಿಸಿರ್ತೀವಿ, ಬ್ಯಾಕ್ಟೀರಿಯಾಸ್ ಎಲ್ಲ ಭಾಳ ಡಿಸ್ಟರ್ಬ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಓಪನ್ ಮಾಡಿಬಿಟ್ಟು 2 kg ಬೆಲ್ಲ, 2 kg ಹಸೆ ಕಡಲೆ ಹಿಟ್ಟು ಹಾಕಿ 3 ದಿನ ಬ್ಯಾಕ್ಟೀರಿಯಾಸ್ಗಳು ಬೆಳಿಲಿಕ್ಕೆ ಬಿಡಬೇಕು. 3 ದಿನ ನಂತರ ಒಂದೊಂದು ಬಾಳೆ ಗಿಡಕ್ಕೆ 400 ml ಕೊಡ್ಬೋದು. ಒಂದೊಂದು ಅಡಿಕೆ ಗಿಡಕ್ಕೆ ಅರ್ಧ ಲೀಟ್ರ್ ಕೊಡ್ಬೋದು. ತೆಂಗು ಬೆಳೆಗಾರರಾದರೆ 2 ಲೀಟ್ರ್ ಕೊಡ್ಬೋದು. ತಾಳೆ ಬೆಳೆಗಾರರಾದರೆ 2 ಲೀಟ್ರ್ ಕೊಡ್ಬೋದು. ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ರೀತಿಯಲ್ಲಿ ಗೋನಂದ ಜಲವನ್ನು ಬಳಸ್ಬೋದು. ಇನ್ನೇನು ವಾರ್ಷಿಕ ಬೆಳೆಗಳಿಗೆ ಗೋನಂದ ಜಲ ಒಂದು ಒಳ್ಳೆಯ ಒಂದು ಗೊಬ್ಬರ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ 18 ನಮೂನಿ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ. ಜಿಂಕು, ಬೋರಾನು, ಪ್ರಾಸ್ಪರಸ್ಸು, ಮ್ಯಾಗ್ನೀಷಿಯಮು, ಸಲ್ಫರು, ಪೊಟ್ಯಾಶು, ನೈಟ್ರೋಜನ್ನು, NPK, ಬಿಲ್ಡಿಂಗ್ ಬ್ಯಾಕ್ಟೀರಿಯಾಸು. ಲ್ಯಾಬ್ ರಿಪೋರ್ಟ್ ನೋಡಿ ಸರ್ ನೀವು ಹೇಗಿದೆ ಅಂತ ಹೇಳ್ಬಿಟ್ಟು. ಈ ರೀತಿ ಒಂದು ಗೋನಂದ ಜಲನ ನಾವು ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಯಾವ ರೀತಿ ರೆಡಿ ಮಾಡ್ತೀವೋ ಬನ್ನಿ ನೋಡೋಣ ಸರ್. ಇದು ನಮ್ಮದು ಗೋನಂದ ಜಲ ಮಾಡೋ ಘಟಕ. ಅಂದರೆ ಇದನ್ನು ಹಿಂದೆ ನಾನು ಸೈಲೇಜ್, ದನಕ್ಕೋಸ್ಕರ ಸೈಲೇಜ್ ಮೇವನ್ನು ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಇವುಗಳು. ಇದು 10 ಅಡಿ 12 ಅಡಿ ಡೆಪ್ತು, ಆಮೇಲೆ 12 ಅಡಿ ಅಗಲ ಇದೆ. ಇದನ್ನ ಏನಪ್ಪ ಅಂತಂದರೆ ಈಗ ಸದ್ಯಕ್ಕೆ ನಾವು ಗೋನಂದ ಜಲ ಮಾಡಲಿಕ್ಕೋಸ್ಕರ ಬಳಸ್ತಾ ಇದ್ದೀವಿ ಸರ್. ಇಲ್ಲಿ ಸಹಜವಾಗಿ ತೀರ್ಕೊಂಡಿರ್ತಕ್ಕಂಥ ಒಂದು ದನನ, ಹಸುವನ್ನು, ಎತ್ತನ್ನು ಕೊಯ್ದೇ ರೀತಿಯಲ್ಲಿ, ಅಂದರೆ ಕೊಯ್ಬಾರ್ದು, ಅದನ್ನು ಕೊಯ್ದ್ರೆ ನೋವಾಗುತ್ತೆ. ಅದುಗಳನ್ನು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ತಂದುಬಿಟ್ಟು ಏಕಾಗಿ ಅದರಲ್ಲಿ ಇಳೆ ಬಿಡ್ತೀವಿ. ಇಳೆ ಬಿಟ್ಟಿದ್ದಕ್ಕೆ ನಮ್ಮದೇ ಒಂದು ನಮ್ಮದು ಗೋಶಾಲೆಯಲ್ಲಿ ಹಾಲು, ಮೊಸರು, ಮಜ್ಜಿಗೆ, ಗೋಮೂತ್ರ, ಸಗಣಿ ಹಾಕ್ಬಿಟ್ಟು ಪಪ್ಪಾಯ ಕಾಯಿ ಹಾಕಿ ಇದರ ನೆನೆ ಇಡ್ತೀವಿ ಸರ್. 9 ತಿಂಗಳ ಹಿಂಗೆ ಬಿಡ್ತೀವಿ. ಜೊತೆಗೆ ಸ್ಪೆಷಲ್ಲಾಗಿ ನಾವು ನಮ್ಮಲ್ಲಿ ಈಗ ಸ್ವಲ್ಪ ರೇಟ್ ಇದ್ದಿದ್ದಿಲ್ಲ, ಈ ಬಾಳೆಯನ್ನು ತಂದುಬಿಟ್ಟು ಇದರಲ್ಲಿ ಹೆಚ್ಚು ಹಾಕಿದ್ವಿ. ಅಂದರೆ ರೈತರಿಗೆ ಎಷ್ಟು ಕ್ವಾಲಿಟಿ ಕೊಡಬೇಕು ಅಷ್ಟು ಕ್ವಾಲಿಟಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಅಂದರೆ ಈ ಬಾಳೆ ಸಹ ಹಾಕೋದ್ರಿಂದ ಇದರಲ್ಲಿ ಪೊಟ್ಯಾಷಿಯನ್ ರೀಚ್ ಆಗುತ್ತೆ. ಏನಪ್ಪ ಅಂತಂದರೆ ಈಗ ಗೋನಂದ ಜಲದಲ್ಲಿ ಪೊಟ್ಯಾಷ್ ಬರುತ್ತಿತ್ತು, ಬಟ್ ಆದರೆ ಈ ಸ್ಪೆಷಲಲ್ಲಿ ಕೂಡ ನಾವು ಹೆಚ್ಚು ಹಾಕಿದ್ದೀವಿ. ಅಂದರೆ ಕ್ವಾಲಿಟಿಗೋಸ್ಕರ ಹಾಕಿದ್ದೀವಿ, ಪೊಟ್ಯಾಷಿಯನ್ ರೀಚ್ ಆಗುತ್ತೆ. ಈ ರೀತಿ ನಾವು ಕಳೆ ಹಾಕಿರ್ತಕ್ಕಂಥ ಒಂದು ಗೊಬ್ಬರ ಗೋನಂದ ಜಲ. ಇದನ್ನು ನಾವು ರೈತರಿಗೆ ನೇರವಾಗಿ ಇದು 9 ತಿಂಗಳಾದಮೇಲೆ ಯಾವುದೇ ರೀತಿಯಾದ ಸ್ಮೆಲ್ ಇರೋದಿಲ್ಲ. ಡೈರೆಕ್ಟಾಗಿ ರೈತ ಆರಾಮಾಗಿ ಬಳಸ್ಕೋಬೋದು. ಯಾವ ರೀತಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ ಅದ್ರ ವಿಶೇಷತೆಗಳನ್ನು ತಿಳಿಸ್ತೀನಿ. ಗೋನಂದ ಜಲ ತರ್ತಾ ಇದ್ದೀವಲ್ಲ, ಅವನ್ನ ಈ ರೀತಿ ಡ್ರಮ್ನಲ್ಲಿ ನಾವು ಅಲ್ಲಿದ್ದ ತರ್ತೀವಿ ಸರ್. ಇಲ್ಲಿ ತಂದಿರ್ತಕ್ಕಂಥ ಗೋನಂದ ಜಲನ ಮುಂದ್ಗಡೆ ನಾವು ಇನ್ನೊಂದು ಡ್ರಮ್ಮಿಗೆ ಹಾಕ್ತಾ ಇದ್ದೀವಿ. ಅಂತ ಒಂದು ಗೋನಂದ ಜಲವನ್ನು ಇಲ್ಲಿ ಈ ರೀತಿ ಒಂದು ನಾವು ಸಿಂಟ್ಯಾಕ್ಸ್ಗಳಲ್ಲಿ ಸ್ಟಾಕ್ ಮಾಡ್ತೀವಿ. ಯಾಕಪ್ಪ ಮಾಡ್ತೀವಪ್ಪ ಅಂತಂದರೆ ಇದರಲ್ಲಿ ಮೀಥೈನು ಅಥವಾ ಕಾರ್ಬನ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಅದರಿಂದ ಕ್ಯಾನ್ ಎಲ್ಲ ಉಬ್ಕೊಂಡ್ಬಿಟ್ಟು ಡಮ್ ಅಂದ್ಬಿಡುತ್ತೆ. ಕೊರಿಯರಲ್ಲಿ ತಂದುಬಿಟ್ಟು 9 ತಿಂಗಳಾದ್ಮೇಲೆ ತಂದುಬಿಟ್ಟು ಈ ರೀತಿ ಡ್ರಮ್ಮಿಗೆ ಹಾಕಿ ಬಿಸ್ಲಿಗೆ ಬಿಟ್ಟಿರ್ತೀವಿ. ಇದರಿಂದ ಏನಾಗುತ್ತೆ, ಇದರಲ್ಲಿರ್ತಕ್ಕಂಥ ಕಾರ್ಬನ್ ಎಲ್ಲ ವೇಸ್ಟ್ ಆಗಿಬಿಟ್ಟು ಅಮೋನಿಯಾ ಎಲ್ಲ ಹೋಗ್ಬಿಡುತ್ತೆ. ಹೋದ್ಮೇಲೆ ನಾವು ಪ್ಯಾಕ್ ಮಾಡಿದರೆ ಕ್ಯಾನಲ್ಲಿ ಹಾಗೇ ಇರುತ್ತೆ. ಮೈಕ್ರೋಬ್ಸು ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದಂಥ ಕ್ಯಾನ್ ಒಡೆದೋಗ್ತಕ್ಕಂಥದ್ದು ಅಥವಾ ಡ್ಯಾಮೇಜ್ ಆಗ್ತಕ್ಕಂಥದ್ದು, ಸ್ಮೆಲ್ ಬರ್ತಕ್ಕಂಥದ್ದು ಈ ರೀತಿ ಎಕ್ಸ್ಟ್ರಾ ಇಡೋದ್ರಿಂದ ಆಗೋದಿಲ್ಲ ಸರ್. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಒಂದು 40,000 ಲೀಟ್ರ್ವರೆಗೂ ನಾವು ಸ್ಟಾಕ್ ಮಾಡಿದ್ದೀವಿ ಇಲ್ಲಿವರೆಗೂ. ನೀವು ಗೋನಂದ ಜಲ ಎಲ್ಲಿವರೆಗೂ ಕೇಳ್ತೀರಾ ಅಲ್ಲಿವರೆಗೂ ಕೊಡ್ತಕ್ಕಂಥ ಶ್ರಮತೆ ನಮ್ಮಲ್ಲಿದೆ. ಎಲ್ಲ ಸುತ್ತಮುತ್ತಲ ಹಳ್ಳಿಯಿಂದ ಜವಾರಿ ಆಕಳು ಎತ್ತು ತೀರ್ಕೊಂಡಾಗ ನಮ್ಮ ಒಂದು ಗೋಶಾಲೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ರೈತರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಯಾರು ನಮಗೆ ತೀರ್ಕೊಂಡಿರ್ತಕ್ಕಂಥ ಒಂದು ಹಸು ಕೊಟ್ಟಿರ್ತಾರೋ ಅವರಿಗೆ 100 ಲೀಟ್ರು 50 ಲೀಟ್ರು ಅವ್ರು ಎಷ್ಟು ಹೊಲ ಐತೋ ಅಷ್ಟು ಗೊಬ್ಬರಗಳನ್ನ ನಾವು ಗೋನಂದ ಜಲನ ಅವರಿಗೆ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೀವಿ ಸರ್. ಒಂದು ಗೋನಂದ ಜಲನ 13 ತಿಂಗಳಾದಮೇಲೆ ಈ ರೀತಿ ಇಲ್ಲೊಂದು ಡ್ರಮ್ಮಿಗೆ ಹಾಕೊಂಡ್ಬಿಟ್ಟು ಪ್ಯಾಕಿಂಗ್ ಆಗಲಿಕ್ಕೋಸ್ಕರ ಅನುಕೂಲ ಮಾಡ್ಕೊಳ್ಳಿಕ್ಕೋಸ್ಕರ ಮಾಡಿದ್ದೀವಿ ಸರ್. ಇಲ್ಲಿ ಒಂದು ನೆಲ್ಲಿ ಆನ್ ಮಾಡ್ಕೊಂಬಿಟ್ಟು ನಾವು ಸೋಸ್ತೀವಿ. ಈ ರೀತಿ ಸೋಸ್ತೀವಿ ಸರ್. ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ, ಎಷ್ಟು ಡೆನ್ಸಿಟಿ ಇದೆ ಅಂತ ಹೇಳ್ಬಿಟ್ಟು. ಈ ರೀತಿ ಸೋಸಿದಂಥ ಒಂದು ಲಿಕ್ವಿಡನ್ನು ನಾವು ನೇರವಾಗಿ ರೈತರಿಗೆ ತುಂಬಿಟ್ಟು ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್. ಗೋನಂದ ಜಲನ ನೇರವಾಗಿ ನಮ್ಮ ರೈತರಿಗೆ ತುಂಬಿಕೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇದು 5 ಲೀಟ್ರ್ ಕ್ಯಾನಲ್ಲಿ ಪ್ಯಾಕ್ ಮಾಡ್ತೀವಿ ಸರ್. ಪ್ಯಾಕ್ ಮಾಡಿದ್ದನ್ನು ಪ್ರೊಫೆಷ್ನಲ್ ಕೊರಿಯರ್ ಮೂಲಕ ಕಳಿಸ್ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಕೊರಿಯರ್ ಚಾರ್ಜ್ ನಮ್ಮ ರೈತರಿಗೆ ಇರೋದಿಲ್ಲ. ರೈತರಿಗೋಸ್ಕರ ಫ್ರೀ ಮಾಡಿದ್ದೀವಿ ಕೊರಿಯರ್ ಚಾರ್ಜನ್ನು. ನೀವು ನೋಡ್ತಾ ಇರ್ಬೋದು, ಇದೇನಾದ್ರು ಗೋನಂದ ಜಲ ನಾನು ದುಡ್ಡಿಗೆ ಆಸೆ ಪಟ್ಬಿಟ್ಟು ಏನಾದರೂ ಇದು ಮಾಡಿದ್ನಪ್ಪ ಅಂದಿದ್ರೆ, ಅಥವಾ ನೀವು ಎಲ್ಲರೂ ನನ್ನ ಬಿಟ್ಟು ಬೇರೆ ಯಾರ ಹತ್ರ ಗೋನಂದ ಜಲ ತೊಗೊಳ್ತಾ ಇದ್ದರೆ ಒಂದು ಸಹಜವಾಗಿ ಒಂದು ಟೆಸ್ಟ್ ಮಾಡ್ಬೋದು ಸರ್. ನೋಡಿ, ಇದೇ ನಾನು ಡೈರೆಕ್ಟಾಗಿ ಕ್ಯಾನಿಗೆ ತುಂಬಿದೆ. ನೆಕ್ಸ್ಟ್ ಇಲ್ಲಿ ಇದು ಖಾಲಿ ಬಾಟ್ಲು, ಒಂದು ಕಂಟೈನರ್ ಇದು, ಇದ್ರ ಒಳಗಡೆ ಗೋನಂದ ಜಲ ಹಾಕ್ತಾಯಿದ್ದೀನಿ ನಾನು. ಈಗ ನಮ್ಮೂರಲ್ಲಿ ಹಾಲು ಟೆಸ್ಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಲ್ಯಾಕ್ಟೋಮೀಟ್ರ್ ಸರ್ ಇದು. ಈ ಲ್ಯಾಕ್ಟೋಮೀಟರ್ನ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ನೋಡ್ಬೋದು, ಅದು ಮುಣುಗ್ತಾ ಇಲ್ಲ ಸರ್. ಅಂದರೆ
ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಒಂದು ನೀರು ಮಿಕ್ಸ್ ಮಾಡಿಲ್ಲ. ಇದಕ್ಕೆ ಹಾಲು ಎಷ್ಟು ಹಾಕಬೇಕು, ಮೊಸರು ಎಷ್ಟು ಹಾಕಬೇಕು, ಮಜ್ಜಿಗೆ ಎಷ್ಟು ಹಾಕಬೇಕು, ಪಂಚಗವ್ಯಗಳನ್ನು ಸೇರಿಸ್ಬಿಟ್ಟು ಮಾಡಿರೋದ್ರಿಂದ ಇಷ್ಟು ದಪ್ಪ ಕ್ವಾಲಿಟಿಯನ್ನು ನಾನು ರೈತರಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ. ನಿಮಗೆ ಯಾವುದೇ ಒಂದು ಬಾಕ್ಸ್ ಬಂದಾಗೂ ಈ ರೀತಿ ಚೆಕ್ ಮಾಡಿ ನೋಡಿ ಸರ್. ಅಕಸ್ಮಾತಾಗಿ ಇದರಲ್ಲಿ ಏನಾದರೂ ನೀರು ಮಿಕ್ಸ್ ಇತ್ತಪ್ಪ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಬನ್ನಿ ಸರ್, ನಾನು ನೀರು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಸರ್ ನೋಡ್ತಾ ಇರ್ಬೋದು, ನಾನು ಇಲ್ಲಿ ನೇರವಾಗಿ ನೆಲ್ಲಿಯಿಂದನೇ ಇದಕ್ಕೆ ನೀರು ಹಾಕ್ತೀನಿ. ಸ್ವಲ್ಪ ನೀರು ಸೇರಿಸ್ತೀನಿ ಸರ್. ಇದಕ್ಕೆ ನಾನು ಒಂದು ಹನಿನೂ ನಾನು ಏನಾದ್ರು ನೀರು ಮಿಕ್ಸ್ ಮಾಡಿಬಿಟ್ಟು ರೈತರಿಗೆ ಮಾರಾಟ ಮಾಡಿದ್ನಪ್ಪ ಅಂದಿದ್ರೆ ಈ ರೀತಿ ಲ್ಯಾಕ್ಟೋಮೀಟ್ರ್ ಒಳಗಡೆ ಹೋಗ್ಬಿಡುತ್ತೆ ಸರ್. ಎಷ್ಟು ಚೆನ್ನಾಗಿರೋ ಕ್ವಾಲಿಟಿಯಿಂದ ನಾನು ಗೋನಂದ ಜಲನ ನಮ್ಮ ರೈತರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ನೀವೇ ಅರ್ಥ ಮಾಡ್ಕೊಳ್ಳಿ. ಇದೇ ಕ್ವಾಲಿಟಿನ ಯಾವುದೇ ಬಾಕ್ಸ್ ಬರಲಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಸರ್. ಜೆನ್ಯೂನ್ ಆಗಿರ್ತಕ್ಕಂಥ ಒಂದು ಗೋನಂದ ಜಲನ ನಾನು ನಿಮಗೆ ಕಳಿಸ್ಕೊಡ್ತಂತ ಕೆಲಸ ಮಾಡ್ತಿದ್ದೆ. ಇದರಲ್ಲಿ ಎಷ್ಟು ದಪ್ಪ ಇದೆ, ಇದರಲ್ಲಿ ಎಷ್ಟು ಫ್ಯಾಟ್, ಯಾಕೋತ ಇದನ್ನ ಹಾಕ್ತಿರೋದು, ಈ ಲ್ಯಾಕ್ಟೋಮೀಟ್ರ್ ಹಾಕೋದೇ ಫ್ಯಾಟ್ ಅಂಶ ನೋಡಲಿಕ್ಕೋಸ್ಕರ. ಇದರಲ್ಲಿ ನಾನು ಹಾಲು, ಮೊಸರು, ಮಜ್ಜಿಗೆ ಹಾಕಿರೋದ್ರಿಂದ ಫ್ಯಾಟ್ ಹೆಚ್ಚಿಗೆ ಆಗಿರೋದು. ಅಷ್ಟು ಕ್ವಾಲಿಟಿ ಹಾಕ್ಬಿಟ್ಟು ಮಾಡಿದ್ದೀನಿ ಅನ್ನೋಕ್ಕೋಸ್ಕರ ಜಸ್ಟ್ ಪ್ರೂಫ್ ಸರ್ ಇದು ನಿಮಗೆ ಅಷ್ಟೇ ಸರ್. ಆ ರೀತಿ ಪ್ಯಾಕ್ ಆಗಿರ್ತಕ್ಕಂಥ ಒಂದು ಗೋನಂದ ಜಲ ತಂದುಬಿಟ್ಟು ಇಲ್ಲಿ ನಾವು ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಮತ್ತು ಎಕ್ಸ್ಟ್ರಾ ಕೊರಿಯರಲ್ಲಿ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಒಂದು ಬಾಕ್ಸ್ ಪ್ಯಾಕಿಂಗ್ ಮಾಡಿದ್ವಿ. ಇದರಲ್ಲಿ ನಮ್ಮಲ್ಲಿ 2 ಥರ ಬಾಕ್ಸ್ ಇದೆ ಸರ್. ಒಂದು ಕೆಂಪು ಕಲರ್ ಬಾಕ್ಸು, ಒಂದು ನೀಲಿ ಕಲರ್ ಬಾಕ್ಸು. ನೀವು ನೋಡ್ತಾ ಇರ್ಬೋದು. ಇದು ಏನಪ್ಪ, ಇದು ಸ್ಪೆಷಲ್ ಎಡಿಷನ್ ಸರ್. ಇದು 300 ರೂಪಾಯಿಗೆ 1 ಲೀಟ್ರ್ ಕೊಡ್ತಾ ಇದ್ದೀವಿ. ಇದು ನಾರ್ಮಲ್ ಬಾಕ್ಸ್ ಸರ್. ಇದನ್ನು 300 ರೂಪಾಯಿಗೆ 1 ಲೀಟ್ರ್ ಕೊಡ್ತಾ ಇದ್ದೀವಿ. ಇದರಲ್ಲಿ ಒಂದರಲ್ಲಿ 2 ಬಾಕ್ಸ್ ಬರುತ್ತೆ. ನಿಮಗೆ ಯಾರಿಗಾದರೂ ಆರ್ಡರ್ ಮಾಡಬೇಕಾದ್ರೆ ಡಿಸ್ಪ್ಲೇಯಲ್ಲಿ ಮಾತ್ರ ಬರ್ತೈತಲ್ಲ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಮಗೆ ಫೋನ್ ಮಾಡಿ ನಮ್ಮಲ್ಲಿ ಮಾತಾಡ್ಬಿಟ್ಟು ಆಮೇಲೆ ನೀವು ಆರ್ಡರ್ ತಗೊಳ್ತೀವಿ ಸರ್. ಕಾಮೆಂಟ್ಸ್ನಲ್ಲಿ ಯಾವುದೇ ರೀತಿಯಾದಂಥದ್ದು ನಮ್ಮದು ಮಾಹಿತಿ ಇರೋದಿಲ್ಲ. ನೇರವಾಗಿ ನಮಗೆ ಕಾಲ್ ಮಾಡಿಬಿಟ್ಟು ನಮ್ಮಿಂದ ಮಾಹಿತಿ ಪಡ್ಕೊಂಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ.